ಸುರಿಮಳೆಯೇ ಬಂದಿದೆ. 4 ತಿಂಗಳಲ್ಲಿ ಲೋಕಾಯುಕ್ತದಲ್ಲಿ ಸುಮಾರು 550 ದೂರುಗಳು ದಾಖಲಾಗಿದೆ. ಇನ್ನು ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ನೇಮಕವಾದ ದಿನದಿಂದ ಇಷ್ಟು ದೂರುಗಳು ಈಗ ಬಂದಿವೆಯಂತೆ. ಜನವರಿಯಿಂದ ಏಪ್ರಿಲ್ವರೆಗೆ ಗ್ರಾಮೀಣಾಭಿವೃದ್ಧಿ, ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೆಚ್ಚು ದೂರು ದಾಖಲಾಗಿವೆ. ಇನ್ನು ವಿಶ್ವನಾಥ್ ಶೆಟ್ಟಿ ಅವರು ಲೋಕಾಯುಕ್ತಕ್ಕೆ ನೇಮಕವಾದ ಬಳಿಕ ಹಳೆಯ ಕೇಸುಗಳ ವಿಚಾರಣೆ ಚುರುಕುಗೊಂಡಿದ್ದು 2400ಕ್ಕೂ ಹೆಚ್ಚು ಹಳೆಯ ದೂರುಗಳು, ಕಡಿತಗಳಿಗೆ ಮರುಜೀವ ಈಗ ಬಂದಂತಾಗಿದೆ. ಲೋಕಾಯುಕ್ತ ಇಲಾಖೆಗೆ ದೂರಿನ ಸುರಿಮಳೆ ಈಗ ಹರಿದು ಬರ್ತಾ ಇದೆ. 4 ತಿಂಗಳಲ್ಲಿ ದಾಖಲಾದ ಒಟ್ಟು ದೂರುಗಳ ಸಂಖ್ಯೆ ಬರೋಬ್ಬರಿ 550. ಕಳೆದ ಜನವರಿಯಿಂದ 550 ದೂರು ದಾಖಲಾಗಿದೆ. ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ನೇಮಕವಾದ ದಿನದಿಂದ ದಾಖಲಾದ ದೂರುಗಳಾಗಿವೆ ಇದು. ಇನ್ನು ವಿಶ್ವನಾಥ್ ಶೆಟ್ಟಿ ಅವರು ಬಂದ ಮೇಲೆ ಹಳೆಯ ಕೇಸುಗಳು ಮತ್ತೆ ಈಗ ಮರುಜೀವ ಪಡೆದುಕೊಂಡಿದೆ. 2400ಕ್ಕೂ ಹೆಚ್ಚು ಹಳೆಯ ದೂರುಗಳ ಕಡತಗಳಿಗೆ ಈಗ ಮತ್ತೆ ಮರುಜೀವ ಬಂದಂತಾಗಿದೆ. 4 ತಿಂಗಳಿಂದ ಗ್ರಾಮೀಣಾಭಿವೃದ್ಧಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹೆಚ್ಚು ದೂರು ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಏನಿದು ಲೋಕಾಯುಕ್ತ ಇಲಾಖೆಗೆ ಆ ಒಂದು ದೂರುಗಳ ಸುರಿಮಳೆ ಹರಿದು ಬರ್ತಾ ಇದೆ? ಮುಖ್ಯವಾಗಿ ಅಂದ್ರೆ ವಿಶ್ವನಾಥ್ ಶೆಟ್ಟಿ ಏನಿದ್ದಾರೆ ನ್ಯಾಯಮೂರ್ತಿ ಅವರು, ಏನಾದರೂ ಕ್ರಮ ಕೈಗೊಳ್ಳೋಕೆ ಹೆಜ್ಜೆ ಮುಂದಿದ್ದಾರೆ ಹೇಗಂತ? ಎಸ್ ಪ್ರಭು, ಲೋಕಾಯುಕ್ತ ಸಂಸ್ಥೆಯೊಳಗಿನ ಭ್ರಷ್ಟಾಚಾರ ಪ್ರಕರಣ, ಲೋಕಾಯುಕ್ತ ಎಂಬ ಹೀಗೆ ನಾನಾ ರೀತಿಯ ಆರೋಪಗಳು ಲೋಕಾಯುಕ್ತ ಸಂಸ್ಥೆಗಳು ಕೇಳಿ ಬರ್ತಾ ಇತ್ತು. ಆದ್ರೆ ನ್ಯಾಯಮೂರ್ತಿ ಲೋಕಾಯುಕ್ತಕ್ಕೆ ವಿಶ್ವನಾಥ ಶೆಟ್ಟಿ ಆಯ್ಕೆಯಾದ ನಂತರ 4 ತಿಂಗಳಲ್ಲಿ ಕೇವಲ 550 ದೂರುಗಳು ಈಗಾಗಲೇ ದಾಖಲಾಗಿರುವಂತದ್ದು. ಅದು ಕೂಡ ಗ್ರಾಮೀಣಾಭಿವೃದ್ಧಿ, ಸಮಾಜ ಕಲ್ಯಾಣ, ಆರೋಗ್ಯ ಇಲಾಖೆಗಳ ವಿರುದ್ಧವೇ ಹೆಚ್ಚು ದೂರು ದಾಖಲಾಗಿರುವಂತದ್ದು. ಅಂದ್ರೆ ಈಗಾಗಲೇ ಲೋಕಾಯುಕ್ತದಲ್ಲಿ ನ್ಯಾಯಮೂರ್ತಿ ವಿಶ್ವನಾಥ ಶೆಟ್ಟಿ ಹಲವಾರು ಕಡತಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಹಲವಾರು ಹಳೆ ಕೇಸುಗಳನ್ನು ಕೂಡ ಪರಿಶೀಲಿಸಿ ಅದಕ್ಕೆ ಬೇಕಾದಂತಹ ನ್ಯಾಯಗಳನ್ನು ಕೂಡ ದೊರಕಿಸಿದ್ದಾರೆ. ಇದೀಗ ಲೋಕಾಯುಕ್ತ ಸಂಸ್ಥೆಗೆ ಕೇವಲ 4 ತಿಂಗಳಲ್ಲಿ 550 ದೂರುಗಳು ಕೂಡ ದಾಖಲಾಗಿರುವಂತದ್ದು. ಮತ್ತೊಂದ್ ಕಡೆ ಪ್ರಭು, ನೀವು ಗಮನಿಸೋದಾದ್ರೆ 1 ವರ್ಷದಲ್ಲಿ ಲೋಕಾಯುಕ್ತಕ್ಕೆ ಸುಮಾರು 400 ಕೇಸುಗಳು ಮೊದಲು ದಾಖಲಾಗ್ತಾ ಇತ್ತು. ಆದ್ರೆ ಇದೀಗ 4 ತಿಂಗಳಲ್ಲಿ 550 ಕೇಸುಗಳು ಕೂಡ ದಾಖಲಾಗಿರುವಂತದ್ದು. ಮತ್ತೊಂದ್ ಕಡೆ 215 ಕೇಸುಗಳನ್ನು ಈಗಾಗಲೇ ಅವರು ಇತ್ಯರ್ಥ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಪ್ರಭು, ಧನ್ಯವಾದಗಳು ಭವ್ಯ ತಮ್ಮೆಲ್ಲ ಮಾಹಿತಿಗಾಗಿ.